ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪ್ರಕಾಶ್ ಮಿರ್ಜಿ ಅವರ ಮಗ ಬಂದೂಕಿನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ದುರ್ದೈವದ ಘಟನೆ. ಇಂತಹ ಘಟನೆ ಆಗಬಾರದಾಗಿತ್ತು ಎಂದು ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣ್ ಶೆಟ್ಟಿ ಹೇಳಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ಮಾನಸಿಕ ಖಿನ್ನತೆಗೆ ಒಳಗಾಗಿರುವ ಪ್ರಕಾಶ್ ಮಿರ್ಜಿ ಅವರ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ದೇವರು ಇವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಅದನ್ನ ಎಲ್ಲೋ ಟ್ರೆಸರಿ ಮುಚ್ಚಿಟ್ರು ಹುಡುಕಿ ತಗೊಂಡು ಹೋಗಿ ಬಾಕಲ ಹಾಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಬೆಡ್ರೂಮಲ್ಲಿ ಹೋಗಿ ಅವನು ಸ್ವತಃ ತನ್ನ ಕೈಯಿಂದನೇ ಫೈರ್ ಮಾಡ್ಕೊಂಡಿದ್ದಾನೆ. ಇದು ಬಹಳ ವ್ಯತಿಯ ಸಂಗತಿ ಮತ್ತು ದುಃಖಕರವಾದಂಥ ಸಂಗತಿ. ಯಾಕೆ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅದು ಎಜುಕೇಟೆಡ್ ಹುಡುಗರು ಹೋಗಿದ್ದು ಕೂಡ ಇದೊಂದು ಸಮಾಜದಲ್ಲಿ ಬಹಳ ಆತಂಕಕಾರಿಯಾದಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಒಂದು ದುಃಖವನ್ನು ವ್ಯಕ್ತಪಡಿಸ್ತೇನೆ. ಏನು ಅದು ಅರ್ಥ ಆಗಿಲ್ಲ, ಅದೇ ಕೇದ ಇಲ್ಲ. ನಿನ್ನೆ ಏನು ಅಂದ್ರೆ ಗಲಾಟೆ ಕಿರಿಕಿರಿ ಜಗಳ ಏನೂ ಇರಲಿಲ್ಲ ಮನೆಯಲ್ಲಿ. ಯಾವಾಗಲೂ ಒಂದ್ಸಲ ಈ ರೀತಿ ಇದು ಮಾಡ್ಕೊಂಡು ಡಿಪ್ರೆಸ್ಗೆ ಹೋಗ್ತಿದ್ದ ಅನ್ನುವಂಥದ್ದು ಸ್ವಲ್ಪ ಅವರು ವ್ಯಕ್ತಪಡಿಸಿದ್ರು. ಮಾನಸಿಕತೆ ಸ್ವಲ್ಪ ಹಂಗ ಖಿನ್ನತೆ ಇಲ್ಲ. ಅದು BBA ಕಲಿತಿದ್ದ, BCA ಕಲಿತಿದ್ದ ಅಂತ 2 ವರ್ಷ ಆಯಿತು. ಸ್ವಲ್ಪ ಯಾವಾಗಾರ ಮಾನಸಿಕ ಖಿನ್ನತೆ ಹೋಗ್ತಾ ಇದ್ದ ಅನ್ನುವಂಥದ್ದು ಕೂಡ ಅವ್ರ ತಂದೆಯವರು ತಿಳಿಸಿದ್ರು. ಇಲ್ಲ, ಯಾವುದೇ ಗಲಾಟೆ ಗದ್ದಲ ಯಾವುದೂ ಇಲ್ಲ. ನಮಸ್ಕಾರ. ಬಿಜಾಪುರ್ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ 4 ಧಾಮ್ ಯಾತ್ರಾ ಇದು ಸಮ್ಮರ್ದಾಗ ಮಾಡ್ಬೇಕಂದ್ರ ಏಪ್ರಿಲ್ 30th ಸ್ಟಾರ್ಟ್ ಆಗುತ್ತ. ಹಂಗಂದ್ರ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದು ಧಮಾಕ ಆಫರ್ ತಂದಾರ ನೋಡ್ರಿ. ಅವ್ರ ಪ್ಯಾಕೇಜ್ದಾಗ ಹೋಟೆಲ್, ಸ್ಟೇ, ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತ. 4 ಧಾಮ್ ಯಾತ್ರಾ ಜೊತೆ ಹರಿದ್ವಾರ, ರಿಷಿಕೇಶ, ಸೋನಪ್ರಯಾಗ, ಗೌರಿಕುಂಡ, ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರಣ್ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ, ದರಿದೇವ ಮಾತಾ, ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ. ಇದು ಪ್ಯಾಕೇಜ್ ಜಸ್ಟ್ 55,000 ಪರ್ ಪರ್ಸನ್ ಐತಿ. ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ 3rd March ದಿಂತ್ರ. ಜರ್ನಿ ಸ್ಟಾರ್ಟ್ ಆಗುತ್ತ 30th April ದಿಂದ. ಬುಕ್ ಯುವರ್ ಟಿಕೆಟ್ಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ.